ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ಕಾರ್ಯಕರ್ತರ ಸಭೆ ಕೇರ್ಪೇಟೆ ಐಬಿಲಿ ಸಭೆ ಕರೆದಿದ್ದು. ಈ ಸಭೆಯಲ್ಲಿ ಪ್ರಮುಖ ವಿಷಯವೇನೆಂದರೆ, ತಂಡೇಕೆರೆ ಗ್ರಾಮ ಪಂಚಾಯತಿಲಿ ಇದುವರೆಗೂ ಕೂಡ ಪರಿಶಿಷ್ಟ ಜಾತಿಯ ಯಾವುದೇ ಒಬ್ಬರನ್ನೂ ಕೂಡ ನೌಕರರುಗಳನ್ನ ಅಲ್ಲಿ ತೆಗೆದುಕೊಂಡಿಲ್ಲ. ಹಂಗಾಗಿ ಈ ಮಂಜುನಾಥ ಅನ್ನೋ ವ್ಯಕ್ತಿ ಅಲ್ಲಿ ಪರಿಶಿಷ್ಟ ಜಾತಿ ತಂಡೇಕೆರೆ ಗ್ರಾಮದ ಮಂಜುನಾಥ ಅನ್ನೋ ಹುಡುಗ, ಆ ಹುಡುಗ ಈಗ ಒಂದು 8 ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಕೊಂಡು 2 ತಿಂಗಳು ಅಲ್ಲೇ ಆ ತಂಡೇಕೆರೆ ಗ್ರಾಮಕ್ಕೆ ನೀರು ಸರಬರಾಜು ಮಾಡಿಕೊಂಡು ವಾಟರ್ ಮ್ಯಾನ್ ವೃತ್ತಿ ಮಾಡಿರ್ತಾನೆ. ತದಾದ ನಂತರ ಅಲ್ಲಿರೋ ತಂಡೇಕೆರೆ ಗ್ರಾಮದಲ್ಲಿರ್ತಕ್ಕಂಥ ವಾಟರ್ ಮ್ಯಾನು ನಿವೃತ್ತಿ ಆದ ನಂತರ ನಿನ್ನನ್ನು ವಾಟರ್ ಮ್ಯಾನ್ ಆಗಿ ನಾವು ಪರಿಗಣಿಸ್ತೀವಿ ಅಂಥೇಳಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಅವನಿಗೆ ಆಶ್ವಾಸನೆ ನೀಡ್ತಾರೆ. ನೀಡಿದ ನಂತರ ಇತ್ತೀಚೆಗೆ ಆ ಹುಡುಗ ಪರಿಶಿಷ್ಟ ಜಾತಿ ವ್ಯಕ್ತಿ ಎಂಬ ಕಾರಣಕ್ಕಾಗಿ ಇವನ ಕೇಳಿ ನಾವು ನೀರು ಬಿಡಿಸ್ಕೋಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವನೇನು ಮಾಡ್ತಾರೆ, ನೋಡಪ್ಪ ಇವನೇ ಮಾಡಲಿ, 2 ತಿಂಗಳ ಸಂಬಳ ಆಮೇಲೆ ನಾವು ಕೊಡ್ತೀವಿ, ನೀನು ಇವತ್ತಿನ ನೀರು ಬಿಡೋಕ್ಕೆ ಹೋಗ್ಬೇಡ ಅನ್ನೋ ವಿಚಾರನ ಅವನಿಗೆ ಹೇಳಿ, ತದಾದ ನಂತರ ಏನು ಹಾಲಿ ವಾಟರ್ ಮ್ಯಾನು ನಿವೃತ್ತಿ ಆದ ನಂತರ ಇವನ್ನೇ ಏನು ಪರಿಗಣಿಸ್ತೀವಿ ಅಂತ ಹೇಳಿದ್ರು, ಇವನ್ನೇ ಪರಿಗಣಿಸ್ಕೊಳ್ದನೆಯ ಅಲ್ಲಿಯ ಸವರ್ಣೀಯ ಜಾತಿಗೆ ಸೇರಿರೋಂಥ ಒಬ್ಬ ವಾಟರ್ ಮ್ಯಾನ್ನ ಕೈಲಿ ನೀರು ಬಿಡಿಸ್ಕೊಂಡು ಈತನ್ನ ಅಲ್ಲಿ ಹೊರ ಹಾಕಿದ್ದಾರೆ. ಮತ್ತು ಇತ್ತೀಚೆಗೆ ಅಭಿವೃದ್ಧಿ ಅಧಿಕಾರಿನ ಮಂಜುನಾಥ ವ್ಯಕ್ತಿ, ಮೇಡಮರೇ ನಾವು ಅರ್ಜಿ ಕೊಟ್ಟಿದ್ದೀವಿ, ಅವ್ರಿಗೆ ಯಾಕೆ ನೀವು ವಾಟರ್ ಮ್ಯಾನ್ ಕೆಲಸ ಕೊಟ್ಟಿದ್ದೀರಿ, ನನಗೆ ಕೊಡಬೇಕಲ್ಲ, ನಿಮ್ಮ ಮೊದಲೇ ಪಿ ಡಿ ಅವ್ರು ನನಗೆ ಹೇಳಿದರು, ನನಗೆ